ಬೆಳಗಾವಿಯಲ್ಲಿ ಕಾರು ಚಾಲಕನ ಮೇಲೆ ಪೊಲೀಸರು ಹಲ್ಲೆ ಆರೋಪ ಖಂಡಿಸಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಭಾರೀ ಪ್ರತಿಭಟನೆ ನಡೆಯಿತು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಚಾಲಕರ ಒಕ್ಕೂಟದ ಸದಸ್ಯರು ಹಲ್ಲೆ ನಡೆಸಿದ ಪೊಲೀಸರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಜೋಗಳಬಾವಿ ಹತ್ತಿರ ಶ್ರೀ ರೇಣುಕಾ ಯಲ್ಲಮ್ಮನ ದರ್ಶನಕ್ಕೆ ಆಗಮಿಸಿದ ಕಾರು ಚಾಲಕನ ಮೇಲೆ ಸ್ಥಳದಲ್ಲಿ ಯಾವುದೇ ನೋ ಪಾರ್ಕಿಂಗ್ ಫಲಕ ಇರಲಿಲ್ಲ ಎಂದು ಕಾರು ಚಾಲಕ ಸ್ಪಷ್ಟಪಡಿಸಿದ್ದಾನೆ. ಪ್ರತಿಭಟನಾಕಾರರು ಕಾರು ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ದೌರ್ಜನ್ಯ ನಡೆಸಿದ ಸಿಪಿಐ, ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಅವರನ್ನು ಅಮಾನತು ಮಾಡಬೇಕು ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಚಾಲಕರ ಒಕ್ಕೂಟದ ಮುಖಂಡರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸರ್, ನಾವು ಜೋಗಳಬಾವಿ ಹತ್ರ ನೋ ಪಾರ್ಕಿಂಗ್ ಇತ್ತು, ಬಟ್ ನಮಗೆ ಅಲ್ಲಿ ನೋ ಪಾರ್ಕಿಂಗ್ ಅಂತ ಬೋರ್ಡು ಇಲ್ಲ, ಏನಿಲ್ಲ ರೀ. ಅಂತ ಸರ್ ಬಂದ್ರೆ 3 ಸ್ಟಾರ್ದವ್ರು ರೀ. ಬಂದ್ಕೇಸಿಂದ ಇಲ್ಲ ಮತ್ತು ಗಾಡಿಗೆ ಒಂದು 2 ಪೆಟ್ಟು ಹೊಡೆದ್ರಿ. ಸರ್, ಗಾಡಿ ಯಾಕೆ ಹೊಡ್ಯಾತೀರಿ, ಗಾಡಿ ಒಳಗೆ ಕುತ್ಕೊಂಡೆವು ಮತ್ತು ಏನಾಗಿತ್ತು ಪ್ರಾಬ್ಲಮ್ ಹೇಳ್ರಿ ಅಂದ್ಲೆ, ಬೋಸಡಿ ಮಗನ ಇಲ್ಲಿ ನೋ ಪಾರ್ಕಿಂಗ್ ಐತಿ, ಗಾಡಿ ತೆಗಿಲಿದ ಅಂದ್ರಿ. ಸರ್, ನೀವು ಬೇಯೋ ಅಧಿಕಾರ ಯಾರು ಕೊಟ್ಟಾರಂತ ನಾ ಕೇಳಾಕತ್ತಾನ. ಅವಾಗ ಜಗ್ಗಾಡಿ ಒಳಗೆ ಗಾಡಿ ಪೊಲೀಸರು ಗಾಡಿ ತರಿಸಿ ಒಳಗೆ ಇವ್ ಮಗನ ಒಳಗೆ ಹಾಕಿ ಬೂಟ್ ಗಾಡಿ ಒದಿನೂ ಗಾಡಿ ತೊಗೊರಿ ಭಾಳ ಮಾತಾಡತ್ತಾನ ಅಂತ ಹೇಳಿ ಗಾಡಿ ತರಿಸಿ ಒಳಗೆ ಹಾಕಾಕತ್ತಾರ್ರಿ. ಒಳಗೆ ಹಾಕೋ ಟೈಮ್ದಾಗ ನಾನು ಚಾವೆ ನಮ್ಮ ಸಿಸ್ಟರ್ ಮಗನ ಕೈಯಾಗ ಕೊಡಾತಿದ್ದೀನಿ ರೀ. ಆ ಚಾವೆ ಅವ್ರ ಕೈಯಾಗ ಸಿಕ್ಕ ಇಲ್ಲೇಟ್ರಿ ಮತ್ತು ಇಲ್ಲಿ ಹೊಟ್ಟಿಗೆಲ್ಲ ಕಾರ್ ಚಾವೆಲೆ ತಿಂದಿದ್ದಾರೆ ಸರ್. ಅಲ್ಲಿ ಕ್ರೈ ಚುಚ್ಚಿದಾರೆ ಅಷ್ಟೇ. ಗಾಡಿಗೆ ಹೊಡೆದಿದ್ದಾರೆ ಒಂದು 2 ಪೆಟ್ಟು ರೀ. ಪೊಲೀಸರ ಫಸ್ಟ್ 2 ಜನ ಇದ್ದಾರೆ, ಆಮೇಲೆ ಗಾಡಿ ತೊಗೊಂಬರಂತ 4 ಜನ ಬಂದರು. ಕಾನ್ಸ್ಟೇಬಲ್ಗಳು 2 ಮಂದಿ ಇದ್ದಾರೆ ರೀ. ಒಬ್ರು 2 ಸ್ಟಾರ್, ಒಬ್ಬರು 3 ಸ್ಟಾರ್ದವ್ರು ಇದ್ದಾರೆ ಸರ್. ಇಲ್ಲ ಸರ್, ಸ್ಟೇಷನ್ಗೆ ಒಯ್ಲಿಲ್ಲ, ಇಲ್ಲೇ ಅಲ್ಲೇ ಬಿಟ್ಟು ಅಲ್ಲೇ ಬಡದ ಅಲ್ಲೇ ಇಲ್ಲ ಗಾಡಿ ಒಳಗೆ ಹೋಲಿಲ್ರಿ. ನಾನು ತಪ್ಪಾಗೈತತ ಅಂದ್ರೆ ನಮ್ಮ ಬ್ರದರ್ ಅದು ಬಂದು ತಪ್ಪಾಗೈತತ ಅನ್ನಂದ್ರಿ. ಆಯ್ತು, ತಪ್ಪಾಗೈತತ ಅಲ್ಲೇ ನಾವು ಮುಗಿಸಿ ಇದು ಮಾಡ್ಕೊಂಡ್ವಿ. ಹೌದ್ರಿ, ಬೇದ್ರ ಬೋಸಡಿ ಮಗನ ಅದ್ರ ರೀತಿ ಮಗನ ಹಂಗೆ ಬೇದ್ರ. ನಮಗೆ ಒಂದು ನ್ಯಾಯ ಸಿಗಬೇಕಾಗೈತ್ರಿ ಸರ್. ಎಲ್ಲ ಡ್ರೈವರ್ಗಳು ಕಿರುಕುಳ ಆಗೈತ್ರಿ ಸರ್. ಅಲ್ಲಿ ಆ ಕಿರುಕುಳ ಆಗಬಾರ್ದು ಅನ್ನೋ ಒಂದು ನಮಗೊಂದು ಇದನ್ನು ಬೇಕಾಗೈತ್ರಿ ಸರ್, ನ್ಯಾಯ ಬೇಕಾಗೈತ್ರಿ. ಹಾಂ, SP ಅವ್ರಿಗೆ ಮತ್ತು DC ಅವ್ರಿಗೆ ಮನವಿ ಸಲ್ಸಕ್ಕೆ ಬಂದಿದ್ದೇವೆ ಸರ್. ಮತ್ತು ಏನು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೂ ಒಂದು 200 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತೇಳಿ ಕಿರ್ಕೊಡ್ರಿ. ಈ ಥರ ಎಲ್ಲ ಸಮಸ್ಯೆ ಐತ್ರಿ ಸರ್ ನಮಗಲ್ಲಿ. ನಮ್ಮ ಹೆಸರು ಶಿವಾನಂದ ಅರ್ಜುನ್ ಕಾಂಬ್ಳೆ ಅಂತಾರೆ ಸರ್. ಸರ್, ಈಗ ಮೊನ್ನೆ 22ನೇ ತಾರೀಕಿಂದು ಸವದತ್ತಿ ಯಲ್ಲಮ್ಮ ಗುಡ್ದಾಗ ಜೋಗಳಬಾವಿ ಒಳಗೆ ರೀ ನಮ್ಮ ಸವದತ್ತಿ ಇನ್ಸ್ಪೆಕ್ಟರ್ ಸಾಹೇಬರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರು ಇಬ್ಬರು ಸೇರಿಸಿ ಆಮೇಲೆ ಅಲ್ಲಿ ಇರುವಂಥ ಪೊಲೀಸ್ ಸಿಬ್ಬಂದಿ ಎಲ್ಲ ಕೂಡಿ ನಮ್ಮ ಡ್ರೈವರ್ ಮೇಲೆ ಭಾಳ ಅಹಿತಕರವಾದ ಘಟನೆ ನಡೆದ ಸರ್. ಭಾಳ ಕೆಟ್ಟ ಅಂದ್ರೆ ಯಾವ ಥರ ಬಡಿದ್ರೆ ಎಲ್ಲ ವಿಡಿಯೋನು ನಿಮ್ಗೆ ಇವಾಗ ತೋರಿಸ್ತು ಸರ್. ಭಾಳ ದೊಡ್ಡ ನಮ್ಮ ಡ್ರೈವರ್ಗಳಿಗೆ ಅನ್ಯಾಯ ಆಗಿದೆ ಸರ್. ಅದಕ್ಕೋಸ್ಕರ ನಾವು SP ಸಾಹೇಬ್ರಿಗೆ ಆಮೇಲೆ DC ಸಾಹೇಬ್ರಿಗೆ ಮನವಿ ಕೊಡ್ಬೇಕಂತ ಇಲ್ಲಿ ಬಂದಿರ್ತೀವಿ. ಈಗ ಏನಿಲ್ಲ ಸರ್, ಅವ್ರಿಗೆ ಏನಾರು ಕಾನೂನುವಾದ ಹೋರಾಟ ಅಂತೂ ನಾವು ಮುಂದೆ ಅವ್ರಿಗೇನು ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಸರ್. ಯಾಕಂದ್ರೆ ಎಲ್ಲ ರೀತಿಯಿಂದ ಡ್ರೈವರ್ಗಳಿಗೆ ಒಂದು ಮರ್ಯಾದೆ ಅನ್ನೋದಿಲ್ಲ ಸರ್, ರೆಸ್ಪೆಕ್ಟ್ ಇಲ್ಲ. ಅದು ಬಿಟ್ಟರೆ ಡ್ರೈವರ್ ಅದಾರ, ಇವ್ರಿಗೂ ನಾವು ರೆಸ್ಪೆಕ್ಟ್ ಕೊಡೋದು ಏನಿಲ್ಲ ಇಲ್ಲ. ಡ್ರೈವರ್ ಅಂದ್ರೆ ಒಂದು ಪೂರಾ ಕೀಳಾಗಿ ನೋಡತ್ತಾರೆ ಸರ್ ಸವದತ್ತಿ ಒಳಗೆ ಪೊಲೀಸರ. ಅದಕ್ಕೋಸ್ಕರ ಒಂದು ಹುಡುಗಿ ಇವ್ನು ಯಾವ ರೀತಿ ಬಡ್ದಾರಂದ್ರೆ ಸರ್, ಅದೆಲ್ಲ ವಿಡಿಯೋನು ನಿಮಗೆ ತೋರಿಸ್ತು ಸರ್. ಬೇಯ್ಬೇಡ್ರಿ ಸರ್, ನಿಮ್ಮ ಮೌನ ಅಕ್ಕನತ್ ಯಾಕೆ ಬೇಯ್ತೀರಿ, ಬೇಯ್ದು ಅಧಿಕಾರ ನಿಮ್ಗೆ ಏನು ಕೊಡೋದಾರ ಕೇಳತ್ತ ನಾವು. ಆದ್ರೂ ನೀನು ಹೊತ್ಕೊಂಡು ಹೋಗು ಭಾಳ ಆಕೈತಿ ನಿಂದ ಅಂತೇಳಿ ಅವನು ಹಿಡ್ಕೊಂಡು ಹೋಗಿ ಪೊಲೀಸರು ಗಾಡಿ ಒಳಗೆ ಹಾಕೊಂಡು ಹೋಗ್ತಾರೆ ಸರ್. ಅವಾಚ್ಯ ಶಬ್ದ ಭಾಳ ಬಿದ್ದಾರೆ. ನೀವು ಹೇಳಕ್ಕೆ ಹಾಂ, ಭಾಳ ಬಡ್ದಾರೆ. ಆ ಬಡ್ದಿದ್ದು ಎಲ್ಲ ಈಗ ಅಂದ್ರೆ 22ನೇ ತಾರೀಕು ಆಗಿತ್ತು ಅದ. ನಾವು ಮೊನ್ನೆ MLA ಅವ್ರ ಗಮನಕ್ಕೂ ಕೂಡ ಅದನ್ನ ಎಲ್ಲ ವಿಡಿಯೋ ಬಿಟ್ಟಿದ್ದು ಸರ್. ಅವರು ನಮಗೇನು ಸ್ಪಂದಿಸಲಿಲ್ಲ. ನಾನು ಇವತ್ತು SP ಸಾಹೇಬ್ರಿಗೆ ಮನವಿ ಕೊಡ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ ಸರ್. ಆ್ಯಕ್ಷನ್ ಆಗ್ಬೇಕು ಸರ್. ಅರುಣ್ ಪಾಟೀಲ್, ಕರ್ನಾಟಕ ಚಾಲಕರು ಕೊಟ್ಟು ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. 22ನೇ ತಾರೀಕು ರೀ ಜೋಗಳಬಾವಿ ದಿವಸ ನಮ್ಮ ರಾಯಬಾಗ್ ತಾಲೂಕ್ದವ್ರ ಗಾಡಿ ಸೈಡ್ ಹಚ್ಚಿ ಇಳಿಸ್ಬೇಕಾರ ಪೊಲೀಸರು ಬಂದು ಮೊದಲು ಗಾಡಿ ಬಡ್ದಾರ್ರಿ. ಅವ್ರೇನು ಕೇಳಿದಾರು, ಗಾಡಿ ಯಾಕೆ ಬಡೈತ್ರಿ ಸರ್ ಅಂತ ಕೇಳಿದಾರೆ. ಗಾಡಿ ಮುಂದೆ ಒಂದ್ಲೆ ಆಮೇಲೆ ಅವರು ಭಾಳ ಅವಾಚ್ಯ ಶಬ್ದದಿಂದ ಬೈದ ಮತ್ತು ಆಮೇಲೆ ಇವತ್ತೊಂದು ದಿವ್ಸ ಗಾಡಿ ಗ್ಲಾಸ್ ಹೊಡೆದಾರ ಸರ್, ಸೈಡ್ ಮಿರರ್. ಈಗ ಏನಾಗೈತೆ ಅಂದ್ರೆ ಅಲ್ಲಿ ಡಿಪಾರ್ಟ್ಮೆಂಟ್ ಏನಿದೆ ಚಾಲಕರ ಒಳಗೆ ಏನೂ ಉಳಿವಾತ್ರಿ. ಈಗ ಬಸ್ ಫ್ರೀ ಆದಮೇಲೆ ಜೀವನ ಮಾಡೋದಕ್ಕೆ ಕಷ್ಟ ಆಗಿಬಿಟ್ಟೈತಿ. ಎಷ್ಟೋ ಚಾಲಕರುಗಳು ಆತ್ಮಹತ್ಯೆ ಮಾಡ್ಕೋತಾರ. ಹಿಂದಾದ್ರೂ ಇವತ್ತು ನಮಗೆ 800 ರೂಪಾಯಿ ಉಳಿಬೇಕಂದ್ರೆ ಭಾಳ ಕಷ್ಟ ಆಗಿಬಿಟ್ಟೈತಿ. ಈಗ ಅದ್ರೊಳಗೆ ಏನಾಗಿಬಿಟ್ಟೈತಿ, ಡಿಪಾರ್ಟ್ಮೆಂಟ್ನವ್ರು ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡ್ಬೇಕು ನಮಗೆ. ಯಾವುದೋ ವಿಷಯಕ್ಕೆ ಅವೇಚ್ಯ ಶಬ್ದ ಇಲ್ಲ ಅಂದ್ರೆ ಡ್ರೈವರ್ಗಳಿಗೆ ಏನೂ ಇದು ಮಾಡೋದಿಲ್ಲ. ಎಲ್ಲ ರೀತಿಯಿಂದ ಅವ್ರು ಬೈಗಳು ಬೈತಾರ. ಬಟ್ ಅದಕ್ಕೆ ಏನಾರ ನಾವು ಇವತ್ತು SP, ಆಮೇಲೆ DC, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಮಾನ್ಯ ಹೆಬ್ಬಾಳ್ಕರ್ ಮೇಡಮ್ ಯಾರು ಸಿಗ್ತಾರೋ ಎಲ್ಲರೂ ಮನವಿ ಕೊಡ್ಬೇಕಂತ ಮಾಡಿದ್ದೀವಿ ಸರ್.
ಸಂತೋಷ್ ಆತನೇ ಅಂತ್ರಿ, ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷ ಕರ್ನಾಟಕ ಚಾಲಕರ ಒಕ್ಕೂಟ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.